ನಮಗೆ ಎಲ್ಲೆಲ್ಲಿ ಗಾಡಿ ಓಡ್ಸೋಕ್ಕೆ ಬೇಜಾರಾಗಲ್ಲ. ಈ ಲೋನಿಂದ ನಗರಿಗೆ 50 ಕಿಲೋಮೀಟ್ರ್ ಹೋಗ್ತೀವಲ್ಲ, ಇಲ್ಲೇ ಸಿಕ್ಕಾಪಟ್ಲೆ ಬೇಜಾರು. ಈ ರಾಜಸ್ಥಾನ್ ಗಾಡಿದು ಲೋಡ್ ಎಲ್ಲ ಹೆಂಗೆ ಬಗ್ಬಿಟ್ಟತ್ತೆ. ಪಾರ್ಸಲ್ಲು ಬಾಕ್ಸ್ಗಳೆಲ್ಲ ಹಿಂದಕ್ಕೆ ಬಂದ್ಬಿಟ್ಟಿದ್ದಾವೆ, ಬೆಲ್ಟ್ ಹಾಕ್ಕೊಂಡಿಲ್ಲ ಏನಿಲ್ಲ. ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್ ಸ್ವಾಮಿ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂದರೆ ನಾಸಿಕ್ನಾಗಿದ್ದೀವಿ. ನಾವು 5 ಗಂಟೆಗೆ ಎದ್ದೋಗೋಣ ಅಂತೇಳಿ ರಾತ್ರಿ ಊಟ ಮಾಡಿ ಅಲ್ಲೇ ಚಾಚೆ ಮಾಡಿದ್ವಿ. ನಮ್ಮ ಮುಂದೆ ಬಂದು ಬೇರೆ ಗಾಡಿ ಹಾಕಿ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರು ಪಾಪ. 5 ಗಂಟೆಗೆ ಎದ್ದಿದ್ದೆ ನಾನು. ಚಳಿ ನೋಡಿ ಪಾಪ ಯಾಕೆ ಡಿಸ್ಟರ್ಬ್ ಮಾಡೋದು ಬೇರೆ ಡ್ರೈವರಿಗೆ ಅಂತೇಳಿ ಸುಮ್ಮನೆ ಅದೇ. ಆಮೇಲೆ ವಾಚ್ಮ್ಯಾನ್ ಬಂದು 6:15 ಎಲ್ಲನೂ ಎಬ್ಬರಿಸ್ತಾ ಅವಾಗ ಎದ್ದು ಬಂದ್ವಿ. 5 ಗಂಟೆಗೆ ಎದ್ದು ಬಂದಿದ್ರೆ ಇಷ್ಟೊತ್ತಿಗೆ ಇದು ನಂದೂರಿಂದ ಲೆಫ್ಟ್ ಹೊಡ್ಕೊಂಡು ಹೋಗ್ತಿದ್ವಿ. ಅಂದರೆ ಒಂದು 50 ಕಿಲೋಮೀಟ್ರ್ ಮುಂದೆ ಇಟ್ಟಿದ್ವಿ. 1 ಗಂಟೆ ಮುಂಚೆ ಹೋಗಿದ್ರೆ ಇವಾಗಿನ್ನು ನಾಸಿಕ್ ಸಿಟಿನಾಗ ಇದ್ದೀವಿ. 7:30 ಆಗೈತೆ ನೋಡಿ. 1 ಗಂಟೆ ಆಯ್ತು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ಹೋಟ್ಲಿಂದ ಟ್ರಾಫಿಕ್ಕು ಕಮ್ಮಿ ಐತಿನ್ನ. ಇನ್ನೇನು ಸಿಟಿ ದಾಟಕತ್ತೀವಿ. ಅಲ್ಲೇ ಒಂದು ರೈಲ್ವೆ ಬ್ರಿಡ್ಜ್ ತಿಳಿದ್ಬಿಟ್ರೆ ಸಿಟಿ ದಾಟ್ದಂಗೆ. ಇನ್ನು ನಮ್ಮ ಹುಡುಗ ಬೇರೆ ಇದಾನಲ್ಲಿ, ಅಲ್ಲಿ ಓದ್ ವಿಡಿಯೋದಾಗ ತೋರಿಸಿದ್ನಲ್ಲ ಮಹಾರಾಷ್ಟ್ರದನು, ಅವ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು. ಆಗ್ಲೆಲ್ಲ ಫೋನ್ ಮಾಡ್ತಿದ್ದಾನೆ, ಯಾವಾಗ ಬರ್ತಿ ಅಂತೇಳಿ. ಅವ್ನು ಮಾತಾಡ್ಸ್ಕೊಂಡು ಹೋಗೋದು. ರಾತ್ರಿ ಹೇಳಿದ್ದೀನಿ ಬರ್ತೀನಿ ಅಂತಂದು. ನೋಡೋಣ ಇರ್ತಾನೆ ಇರಲ್ಲ ಗೊತ್ತಿಲ್ಲ. ಅವಾಗ ರಿಟರ್ನ್ ಹೋದಾಗ ಇರಲಿಲ್ಲ. ಯಾರೋ ನಮ್ಮ ಸಬ್ಸ್ಕ್ರೈಬರ್ ಆಗ್ಯಾರೆ. ಅಣ್ಣ ಡಿಪ್ಪರ್ ಹೊಡಿತಾನೆ. ಬಾಗಲಕೋಟೆ ಗಾಡಿ ನೋಡಿ ಎಲ್ಲಿ ಹೊರಟಿರೋದು. ಎಲ್ಲಿಗಡ? ಇಲ್ಲ ಹೋಗೋ, ಬೇಗ ಹೋಗೋ. RTO ಇಲ್ಲ ಹೋಗಿ RTO. ಯಾಕೆ ಇವರೆಲ್ಲ RTO ಕೇಳ್ತಾರಂತ. ಏನೆಲ್ಲ ಊರು ನೋಡೋಕ್ಕೆ ಬಂದಾರ ಗಾಡಿಗಳು. ಏನೋ ಗೊತ್ತಿಲ್ಲ. ಲಿಫ್ಟೇ ತೊಡಿತದಾರ ಗುರು, ಅದಕ್ಕೆ ಇರ್ಬೋದು. ನಾಸಿಕ್ನಾಗ RTO ನಾವು ಎಂದೂ ನೋಡಿಲ್ಲ. ಬೇರೆಯವ್ರಿಗೆಲ್ಲ ಕೇಸ್ ಹಾಕಿದ್ದಾರೆ. ಇವ್ರು ಕೇಳ್ದ ಇಲ್ಲ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಬನ್ನಿ ಹೋಗೋಣ ಗುರು. ನಂದೂರಿಗೆ ಬಂದ್ವಿ. ಇಲ್ಲಿ ಹುಡುಗಂದು ಹೋಟ್ಲಿತ್ತಲ್ಲ, ಅಲ್ಲಿ ಬಂದ್ವಿ ಟೀ ಕುಡಿಯೋಣ ಅಂತೇಳಿ. ಪ್ಯಾಕಿಂಗು ಓಪನ್ ಆಗಿಬಿಟ್ಟದ ಗುರು. ಒಂದೇ ಬೆಲ್ಟ್ ಹಾಕಿದ್ರು ಒಂದು ಬಾಕ್ಸ್ ಹೊಡೆದೋಗೈತೆ. ಇದ್ರಾಗ ಎಷ್ಟು ಹೊಡೆದೋಗಿದ್ದಾವೆ ಏನು. ಟೈಟ್ ಮಾಡೋದನ್ನ ಫುಲ್ ಟೈಟ್ ಮಾಡು. ಇದು ಫಸ್ಟ್ ಒಂದು ಬಾಕ್ಸು ಹೊಡೆದೋಗ್ಬಿಟ್ಟತ್ ಗುರು. ಇವು ದೊಡ್ಡ ಬಾಕ್ಸಿಗೆ ಬೆಲ್ಟ್ ಹಾಕಿದ್ದೆ ಹೆಂಗನಾಗ್ಲಿ ಅಂತೇಳಿ. ಇವು ಸಣ್ಣವೆಲ್ಲ ಚೆಲ್ಲ ಆಗ್ಬಿಟ್ಟವೆ. ಇವು ಏನು ಆಗದಿದ್ರು ನಡೀತತೆ. ಅದು ಇದು ಪ್ಯಾಕಿಂಗ್ ಲೂಸ್ ಆಗಿಬಿಟ್ಟದ ಗುರು. ಇದೆಲ್ಲ ದೊಡ್ಡ ಟೈಲ್ಸು ಸಿಕ್ಕಾಪಟ್ಲೆ ಕಾಸ್ಟ್ಲಿವು. ಅದಕ್ಕೆ ಎಲ್ಲ ಕಿತ್ಕೊಂಡವಂತೇಳಿ ನಿನ್ನೆನೆ ಬೆಲ್ಟ್ ಹಾಕ್ಬಿಟ್ಟೆ ಹುಷಾರಾಗಿ. ಯಾಕೆ ಬೇಕು ಗುರು, ಊದೋದು ಬಿಟ್ಟು ಬಾರ್ಸೋದು ಹಿಡ್ಕೊಂಡಂಗೆ ಆಗ್ತತೆ. ಇದೇನು ಪ್ಯಾಕಿಂಗ್ ಕರೆಕ್ಟ್ ಐತೆ. ಇವಾಗ ನಮಗೆ ನೋಡಿ ಗುರು, ಇಲ್ಲಿ ಎಷ್ಟು ಪ್ಯಾಕಿಂಗ್ ಲೂಸ್ ಆಗೈತೆ. ಇದು ಬೆಲ್ಟ್ ಹಾಕಿದ್ನಿ. ಬೆಲ್ಟು ಫುಲ್ ಟೈಟ್ ಅದಾವ. ಅಂದರೆ ಈ ಬೆಲ್ಟು ಈ ಕಡೆಗೆ ಬಿಟ್ಕೊಡಲ್ಲ ಬಾಡಿಗೆ ಹೊಡ್ಕೊಳಕ್ಕೆ. ಆದ್ರೆ ಏನು ಮಾಡ್ತೀರಾ, ಇಲ್ಲಿ ಹಂಸು ಅಲ್ಲೆಲ್ಲ ಒಂದು ಹಂಸು ಮಿಸ್ ಆಗಿ ಕೈಬಿಟ್ಟೆ. ಒಂದು ಬಾಕ್ಸ್ ಹೊಡೆದೋಗೈತೆ. ಒಂದು ಬಾಕ್ಸ್ ಹೋದರೆ ತೊಂದರೆ ಇಲ್ಲ ಗುರು. 20-30 ಬಾಕ್ಸ್ ಹೋದರೆ ತೊಂದರೆ. ನೋಡೋಣ ಅನ್ಲೋಡ್ ಮಾಡಿದಾಗ ಎಷ್ಟು ಬಾಕ್ಸ್ ಡ್ಯಾಮೇಜ್ ಬಂದವಂತ ಗೊತ್ತಾಗುತ್ತೆ. ಮೇನು ಜಾಸ್ತಿ ಡ್ಯಾಮೇಜ್ ಬರೋದು ಯಾವಾಗ ಗೊತ್ತಾ, ಇವೇ 4x2 ಇದಾವೆ ನೋಡಿ, ಇವೇ ಬಾಕ್ಸ್ ಹೊಡೆದೋಗೋದು. ಇದು ಪ್ಯಾಕಿಂಗ್ ಲೂಸ್ ಆಗಿಲ್ಲ ಗುರು. ಪ್ಯಾಕಿಂಗ್ ಲೂಸ್ ಆಗೈತೆ ಅಂತ ಹೆಂಗೆ ಗೊತ್ತಾಗ್ತದೆ ಅಂದರೆ, ಇವು ಈ ಥರ ಮ್ಯಾಲೆ ನಿಲ್ಲಲ್ಲ, ಒಳಗೆ ಹೋಗ್ಬಿಡ್ತಾವೆ ಪ್ಯಾಕಿಂಗ್ ಲೂಸ್ ಆದರೆ. ನಾವು ಬೆಲ್ಟ್ ಹಾಕಿದ್ದೀವಿ, ಹಾಗಾಗಿ ಏನು ತೊಂದರೆ ಆಗಿಲ್ಲ. ಟೀ ಕುಡಿದು ಸಿಗೋಣ ಬನ್ನಿ. ನಮಗೆ ಎಲ್ಲೆಲ್ಲಿ ಗಾಡಿ ಓಡ್ಸೋಕ್ಕೆ ಬೇಜಾರಾಗಲ್ಲ. ಈ ಲೋನಿಂದ ನಗರಿಗೆ 50 ಕಿಲೋಮೀಟ್ರ್ ಹೋಗ್ತೀವಲ್ಲ, ಇಲ್ಲೇ ಸಿಕ್ಕಾಪಟ್ಲೆ ಬೇಜಾರು. ಯಾಕಂತೀರ, ಆ ಕಡೆ ರೋಡ್ ಮಾಡ್ತೀವಿ ಅಂತೇಳಿ ಕೆದರಿ ಕೈಬಿಟ್ಟು ಬಡ್ಡಿ ಮಕ್ಳು ಹಂಗೆ ನಿಲ್ಸರೆ. ರೋಡಿನ ಕೆಲಸ ಇಲ್ಲ ಏನಿಲ್ಲ. ಅದ್ರಾಗ ಈ ನನ್ನ ಮಕ್ಳದೊಂದು ಕಾಟ. ನನಗೆ ಯಾರು ಕಾಟ ಅಂತ ತರ್ಕೋಣ ಹೇಳಿ. ಈ ನಾಡಿ ಹಿಂಸೆ ಕೊಟ್ಟರೆ ಯಾರನ್ನು ಬದುಕ್ತಾರೆ ನಾಡ. ನಿಧಾನಕ್ಕೆ ಹೋಗ್ಬೇಕು ಗುರು. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಬಿಟ್ಟರು 150 ಕಿಲೋಮೀಟ್ರ್ ನಗರಿಗೆ ಬರೋಕ್ಕಾಗಿಲ್ಲ. ಟೈಮ್ ಎಷ್ಟು 12:30 ಆಗೈತೆ ಕಾಲೇ, ಇನ್ನೂ ಬರೋಕ್ಕಾಗಿಲ್ಲ ನೋಡ್ರಿ. ನಾವು ಬೂಸ ತಿನ್ನೋದು ಯಾವಾಗ. 1 ಗಂಟೆಗೆ ಬಂದು ಸೈಡ್ ಹಾಕಿದ್ವಿ. ಟೈರ್ ಹಂಗೆ ಮುಟ್ಟಿ ನೋಡೋಕ್ಕಾಗಂಗಿಲ್ಲ, ಬೆಂಕಿ ಮುಟ್ದಂಗೆ ಆಗ್ತೈತೆ, ಅಷ್ಟು ಹೀಟ್ ಆಗಿಬಿಡ್ತವೆ.
ಯಾಕಂದರೆ ಬಿಸಿಲು ರೈಟ್ ಸೈಡಿಗೆ ಬೀಳುತ್ತಲ್ಲ, ಅದಕ್ಕೆ ಫುಲ್ ಹೀಟ್ ಆಗಿರೋದು. ರನ್ನಿಂಗ್ನಾಗ ಅಡುಗೆನೂ ಮಾಡ್ಕೊಂಡು ಬಂದ ನೋಡಿ. ಬೆಲ್ಟ್ ಈ ಥರ ಹಾಕಿದ್ದೀನಿ. ಒಂದು ಬಾಕ್ಸ್ ಹೊಡೆದೋಗೈತೆ ಗುರು ಪಕ್ಕ. ಈ ಕಡೆ ಹೋಗಿರ್ತೈತೆ ಒಂದು 5-10 ಬಾಕ್ಸು. ಒಂದಂತ ಹೇಳಕ್ಕೆ ಬರಲ್ಲ, 5-10 ಬಾಕ್ಸ್ ಹೋದ್ರೆ ಏನು ತೊಂದರೆ ಆಗಲ್ಲ. ಲೆಫ್ಟ್ ಸೈಡ್ನಾಗ ಅಷ್ಟೊಂದು ಹೀಟ್ ಆಗಿಲ್ಲ ಗುರು. ರೈಟ್ ಸೈಡ್ನಾಗ ಬೆಂಕಿ ಆಗಿಬಿಟ್ಟವೆ. ಯಾಕಂದರೆ ಬಿಸಿಲು ಜಾಸ್ತಿ ರೈಟ್ ಸೈಡಿಗೆ ಹೊಡ್ತಾ ಕೊಡೋದು. ಅದಕ್ಕೆ ಊಟ ಮಾಡಬೇಕು ನಾವು. ಮೊಸರು ಗಿಸ್ರು ತಗೊಂಬರೋಣ. ಮೊಸರು ತಗೊಂಡು ಊಟ ಮಾಡಿ ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ರೆ ಟೈರು ಗಾಡಿ ಎಲ್ಲ ಕೂಲ್ ಹಾಕತ್ತೆ ಗುರು. ಕರೆಕ್ಟಾಗಿ 3:15 ಬಿಟ್ಟುಬಿಟ್ರೆ ನಾಳೆ ಬೆಳಗ್ಗೆ ಊರಾಗಿರ್ತೀವಿ. ನಾಳೆ ಸಂಡೇ ಹಾಲಿಡೇ. ಶಂಕರಣ್ಣನ ಮಾತಾಡ್ಸೋಣ ಅಂತಿದ್ವಿ. ಶಂಕರಣ್ಣಂದು ಇವತ್ತೇ ಲೋಡ್ಗೆ ಹೋಗುತ್ತೆ. ಇವೆಲ್ಲ ಅಡುಗೆ ಇವೆಲ್ಲ ಅಡುಗೆ ಮಾಡೋಕ್ಕೆ ನಿಲ್ಸಿದ್ದಾರೆ. ಯಾವುದೋ ಹೋಟ್ಲ್ ಬೇರೆ ಕಟ್ಸಿದಾರೆ ನೋಡಿ ಇಲ್ಲಿ. ಅಲ್ಲೇ ಇರೋ ಅಡುಗೆ ಮಾಡಿ ರೆಸ್ಟಿಗೆ ನಿಲ್ಸಿದ್ದಾರೆ ನೋಡಿ. ಮೊಸರು ತಕ್ಕೊಂಡು ಹೋಗೋಣ ಬನ್ನಿ. ಮೊಸರು ತಗೊಂಡು ಊಟ ಮಾಡಿ ಸಿಗೋಣಂತೆ. ನಮ್ಮದು ಇದು ಬುಲೆಟ್ ಬಸ್ಸೇನೋ ಬರ್ತಾಯಿದ್ದಾನೆ. ಮತ್ತು ನಿನ್ನೆ ಸಿಕ್ಕಿದ ಗಾಡಿನೇ ಬರ್ತಾಯಿದ್ದಾವೆ. ಅವೆಲ್ಲ ಶಿರಡಿನಾಗ ಇದ್ದಾರೆ. ಶಿರಡಿಯಿಂದ ಇಲ್ಲಿಗೆ ಬರೋಕ್ಕೆ 2 ಅವರಿಗೆ ಬರೋಕ್ಕಾಗಲ್ಲ. ಒಂದು 3 ಅವರ್ ಅಂತೂ ಬೇಕು. ಒಂದು 5 ಗಂಟೆಗೆ ಬರ್ತಾರೆ. ಬನ್ನಿ ಊಟ ಮಾಡಿ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ 4:15 ಆಗೈತಿದ್ದು ಹೋಗ್ತಾಯಿದ್ದೀವಿ. 3:15ಗೆ ಹೋಗೋಣ ಅಂದ್ಕೊಂಡ್ರೆ ಯಾಕೋ ಎಚ್ಚರಾಗಿಲ್ಲ. 4:15ಗೆ ಬಿಸಿಲು ಬಿತ್ತು. ಈ ಕಡೆ ಬಿಸಿಲಲ್ಲ, ತಿಕ್ಕೊಡುತ್ತೆ ಬಿಸಿಲು. ಅದಕ್ಕೆ ಎದ್ದೋಗ್ತಾ ಇದ್ದೀವಿ. ಇವನು ಮೊಬೈಲ್ ನೋಡ್ಕೊಂತಂತೇಳಿ ನೋಡ್ತಾನ ಅಂತಂದ ಇವನು ತುಗುಡ್ಕೊಂಡು ಹೋಗಿದ್ದಾನೆ. ಬಿಸಿಲು ಈ ಕಡೆ ಹೊಡಿತೈತೆ. ಒಂಚೂರು ಸೆಟ್ರಾಸ್ ಇಳಿಸ್ಕೊಂಡು ಹೋಗ್ತಾ ಇರೋದೆ. ಡೀಸೆಲ್ ಬೇರೆ ಇವಾಗ ರಿಸರ್ವ್ ಲೈಟ್ ಹತ್ತೈತೆ. 150 ಕಿಲೋಮೀಟ್ರ್ ಹೋಗುತ್ತಿನ್ನ ಎಲ್ಲಿಗನ್ನ ಹೋಗಕ್ಕೆ ನೋಡೋದು. ಎಷ್ಟು 900 ಚಿಲ್ಲರೆ ಓಡೈತೆ ಅಷ್ಟೇ ಗಾಡಿ. 150 ಅಂದರೆ ಒಂದು 1050 ಅಷ್ಟೇ ಗುರು ಹೋಗೋದು. ಬರ್ಬೇಕಾದ್ರೆ ಸಿಕ್ಕಾಪಟ್ಲೆ ಅಪ್ಪು ರೋಡ್ ಜಾಮು, ರೋಡ್ ಕೆಲಸ ಮಾಡ್ತಾರಲ್ಲ. ಏನಂದ್ರೂ ಬರ್ಬೇಕಾದ್ರೆ ಗಾಡಿ ಮೈಲೇಜ್ ಅಂತೂ ಬರಲ್ಲ. ಆ ನಗರಿಂದ ಮಾಲೆಗಾಂವ್ ಹೋಗೋದು, ನಾಸಿಕ್ ಹೋಗೋದು ರೋಡ್ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಮೈಲೇಜೇ ಬರಲ್ಲ ಗುರು. ಯಾವ ಕಡೆ ಹೋದ್ರೂ ಅಷ್ಟೇ. ನಮ್ಮ ಬುಲೆಟ್ ಬಸ್ಸಿಗೆ ಲೊಕೇಶನ್ ಹಾಕಿದ್ವಿ. ಶಿರಡಿನಾಗಿದ್ದ, ಇನ್ನೂ ಬಂದೇ ಇಲ್ಲ. ನಾವು GPS ನೋಡಿಲ್ಲ, ಫೋನು ನೋಡಿಲ್ಲ. ನೋಡೋಣ ಗುರು, ನಿಮಗೂ ತೋರಿಸ್ತೀನಿ GPS-ನಾಗೆ ಎಲ್ಲಿ ಬರ್ತಾಯಿದ್ದಾನಂತ. ನಾನು 2 ಗಾಡಿದು GPS ಕನೆಕ್ಟ್ ಮಾಡ್ಕೊಂಡಿದ್ದೆ ನೋಡಿ. ನಾನು ಮೊನ್ನೆ ಬಂದಾಗ ಇದೇ ಡಾಬಾದಲ್ಲಿ ಮಕ್ಕೊಂಡು ಹೋಗಿದ್ದು. ಮಾರ್ಬಲ್ ತುಂಬ್ಕೆ ಬಂದಾಗ ಅವತ್ತು ಇದೇ ಟೈಮ್ಗೆ 4:15ಗೆ ಬಿಟ್ಟಿದ್ದು. ಸ್ನಾನ ಮಾಡೋಣ ಅಂದ್ಕೊಂಡಿದ್ವಿ. ಚಳಿ ಆಗೋದು. ಇನ್ನೇನು ನಾಳೆ ಮನೆಗೆ ಹೋಗ್ತೀವಲ್ಲ, ಮನೆಗೆ ಹೋಗಿ ಸ್ನಾನ ಮಾಡಿದ್ರಾತು ಅಂತೇಳಿ ಸುಮ್ಮನೆ ಆದಿ ಗುರು. ನೋಡಿ GPS ಓಪನ್ ಮಾಡಿದ್ದೀನಿ. ಇದು ಬ್ಲಾಕ್ ಬುಕ್ಕಿಂದು GPS ಇರೋದು ನಮ್ಮ ನೋಡಿ. ಇದು 14 ಇಲ್ಲ, ಇದು 16 ಇಲ್ಲ. ನನ್ನದು ಬೇರೆ ಐತೆ, ಅದು ವೀಲ್ಸ್ ಇರೋದು ನೋಡಿ ಗುರು. ಹತ್ತತ್ರ ಬಂದನ್ ಗುರು. ಅಲ್ಲೇ ಓಹೋ ಅಹಲ್ಯ ನಗರ್. ಇನ್ನೊಂದು ಗಂಟೆ ಕಾದಿದ್ರೆ ಬಂದ್ಬಿಡನು. ಓಹೋ ಇನ್ನೇ ರಾವ್ರಿನಾಗ ಅದನ್ ಗುರು. ರಾವ್ರಿನಾಗ ನಿಲ್ಸಿದಾರೆ ಬಿಸ್ಲಿಗೆ. ಅವ್ರು ರಾತ್ರಿ ಅಂತೂ ಪಕ್ಕ ಬಂದೇ ಬರ್ತಾನೆ. ಬುಲೆಟ್ ಪ್ರಕಾಶಿನ್ ತಮ್ಮ ಬುಲೆಟ್ ಬಸ್ಯಾ ಅವ್ರು ಇಬ್ಬರು ಇದ್ದಾರೆ. ನಾವು ಸಿಂಗಲ್ ಅಲ್ಲ, ಅವ್ರು ಬೇಗ ಬಂದಿದ್ದಾರೆ. ನಾವೇ ಲೇಟ್. ಇದು ನೋಡಿ ನನ್ನ ಗಾಡಿ, ಇದು ವೀಲ್ಸ್ ಅದು ನೋಡಿ. ಇಲ್ಲಿ ಕಾಣ್ತಾಯ್ತು ನೋಡಿ 8765. 213 ಕಿಲೋಮೀಟ್ರ್ ಓಡಿಸಿರೋದು ಅಷ್ಟೇ. ಇದು ರಾತ್ರಿ 12 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆಗೆ ಅಪ್ಡೇಟ್ ಆಗುತ್ತೆ. 24 ಅವರ್ಸ್ ಅಷ್ಟೇ ತೋರಿಸೋದು GPS ನಮ್ಮದು. ಯಾವ ಟೆನ್ಷನ್ ಇಲ್ಲ. ನಮಗೆ ಗೊತ್ತಿಲ್ದಿರೋ ಡ್ರೈವರ್ ನಾನು ಕಳಿಸಿದ್ನಂದರೆ ನಾನೇ ಗೈಡ್ ಮಾಡಬೇಕು. ಈ ಕಡೆ ಹೋಗು ಅಂತೇಳಿ. ಇವಾಗ ನಾನು ಶಬರಿಮಲೆಗೆ ಹೋಗ್ಬೇಕಾದ್ರೆ ಹೊಸ ಪೈಲಟ್ ಇದ್ದಾನೆ. ಇವನು ಜೊತೆ ಮಾಡಿ ಕಳ್ಸೋಣ ಅಂತ ಇದ್ದೀನಿ. ನೋಡೋಣ, ಒಂದು ಟ್ರಿಪ್ಪು ರಾಜಸ್ಥಾನ್ಗೆ ಇಲ್ಲ ಗುಜರಾತಿಗೆ ಜೊತೆ ಮಾಡಿ ಕಳಿಸಿದ್ರಾತು. ಇನ್ನು ದೂರ ಇತ್ತು ಶಬರಿಮಲೆಗೆ ಹೋಗೋದು. ಅಲ್ಲಿವರೆಗೂ ಗಾಡಿ ಓಡಿಸ್ತಾ ಇರೋಣ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಈ ರಾಜಸ್ಥಾನ್ ಗಾಡಿದು ಲೋಡೆಲ್ಲ ಹೆಂಗೆ ಬಗ್ಬಿಟ್ಟತ್ತೆ. ಪಾರ್ಸಲ್ಲು ಬಾಕ್ಸ್ಗಳೆಲ್ಲ ಹಿಂದಕ್ಕೆ ಬಂದ್ಬಿಡ್ತವೆ. ಬೆಲ್ಟ್ ಹಾಕ್ಕೊಂಡಿಲ್ಲ, ಏನಿಲ್ಲ ನೋಡಿ ಪಾಪ. ಹಿಂಗೆ ಆಗ್ಬಿಟ್ರೆ ಭಾರಿ ಕಷ್ಟ ಗುರು. ಫುಲ್ ಬಾಡಿ ಐತೆ, ಅದ್ರಾಗೂ ಹೊರಕ್ಕೆ ಬಂದತ್ತೆ ಎಲ್ಲ ನೋಡಿ. ಹಾಫ್ ಬಾಡಿ ಈ ಥರದಾದ್ರೆ ಹೆಂಗಂತ ಕತೆ. ಒಂದೇ ಯಾಕೋ ಕಿರಿಕಿರಿ ಅನ್ನೋದು. ಗ್ರೀಸ್ ಓಡಿಸ್ದೆ ನಿನ್ನೆ. ಅಲ್ಲಿ ಓಡೋದ್ರದಾಗ ಓಡಿಸಿದ್ ಗುರು. ಗ್ರೀಸ್ ಓಡಿಸ್ಕೊಂಡು ಒಂದು 500 ಕಿಲೋಮೀಟ್ರ್ ಬಂದೀನಿ. ಗ್ರೀಸ್ ಓಡಿಸ್ಬೇಕು ಪಾಪ. ನಾವು ಟೈಮ್ ಉಣ್ತೀವಿ, ಅದಕ್ಕೆ ಗ್ರೀಸ್ ಇಲ್ಲ ಅಂದರೆ ಹೆಂಗೆ ಹೇಳಿ ಗುರು. ಅದಕ್ಕೆ ಗ್ರೀಸ್ ಹೊಡೆಯೋಣ ಅಂತೇಳಿ ನಿಲ್ಲಿಸ್ದೆ. ಇಲ್ಲಿ ಲೈಟಿಂಗ್ಸು ಸಿಗ್ತವೆ. ನಮ್ಮ ತಿಪ್ಪೇಶಿ ತಾಂಡಿದ್ದಿಲ್ಲೇ ಫುಲ್ ಮಿಂಚಿಂಗ್ ಮೀನಾಕ್ಷಿ ಮಾಡಿದ್ದವನು.
ಇವಾಗ ನಾನು ತಾಣನ ಅಂತ ಹೋಗ್ತಾ ಇದ್ನಿ, ನೋಡೋಣ ಏನು ರೇಟಿಗೆ ಕೊಡ್ತಾನೆ ಏನು ಅಂತೇಳಿ. ಇದು ತಗೊಂಡೆ 35 ಲೈಟು 350 ರೂಪಾಯಿ, 10 ರೂಪಾಯಿಗೆ ಒಂದೊಂದು. ಈ ಲೈಟಿಂದು ಲೆಕ್ಕ ಬರೆಯೋದು ಓನರ್ಗೆ, ನಾನೇ ನಾಲ್ಕಲ್ಲ ಓನರ್ ಲೆಕ್ಕಕ್ಕೆ ಬರೆಯೋದು. ಇನ್ನು ಫುಲ್ ಮುಂದೆ ಹಾಕಿ ಹಿಂದೆ ಹಾಕೋಣ. 2 ಕಲರ್ ತಗೊಂಡಿನಿ, ಪಿಂಕ್ ಕಲರು ಗ್ರೀನು. ನೋಡೋಣ ಇವಾಗ ಬಂಕ್ನಾಗ ಹೋಗಿ ಫಸ್ಟು ಕ್ಲೀನಾಗಿ ತೊಳೆದು ಆಮೇಲೆ ಕಲೆಕ್ಷನ್ ಕೊಡೋಣಂತೆ. ಬನ್ನಿ ಗ್ರೀಸ್ ಹೊಡ್ಸ್ಕೊಂಡು ಹೋಗೋಣ. ಅಲ್ಲಿ ಡೀಸೆಲ್ ಹಾಕ್ಸ್ಗೆ ಬಂದು ಸೀದಾ ಜಲ್ಕಿ ಇದು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರೆಲ್ಲ ಪಾಸ್ ಮಾಡಿದ್ವಿ. ಊಟಕ್ಕೆ ನಿಲ್ಸಿದ್ವಿ, ಊಟ ಮಾಡಿ ಟೀ ಕುಡ್ಕೊಂಡು ಹೊರಟಿದ್ವಿ ನೋಡಿ. ಊಟಕ್ಕೆ ನಿಲ್ಸಿದ್ವಿ, ಇದೇ ಜಲ್ಕಿ RTO ಚೆಕ್ ಪೋಸ್ಟು. ನೆಂಟರಿಗೆ ಬಟ್ಟೆ ತಗೊಳಕ್ಕೆ ದುಡ್ಡು ಇರಲಿಲ್ಲಂತೆ ಹೊಸ ವರ್ಷಕ್ಕೆ, ಅದಕ್ಕೆ ಕೊಟ್ಟು ಬಂದು ಬೂಸ ತಿಂದು ಹೊಡ್ತಾ ಇರೋದು ನೋಡಿ. ತಿಂದ್ವಿ, ಅಲ್ಲೇ ಟೀ ಕುಡಿದ್ವಿ. ಬಟ್ಟು ಇಲ್ಲಿಂದ ನಾನ್ ಸ್ಟಾಪು. ಎಲ್ಲಿಗನ್ನಂದರೆ ಸೀದಾ ನಮ್ಮೂರಿಗೆ 380 ಕಿಲೋಮೀಟ್ರ್ ಐತೆ ಗುರು ಇಲ್ಲಿಂದ ದುರ್ಗ. ಅದ್ರಾಗ 10 ಕಿಲೋಮೀಟ್ರ್ ತೆಗೆದ್ರೆ 375. ಹಿಂದೆ ನಮ್ದು ಇವನು ಬುಲೆಟ್ ಪ್ರಕಾಶ್ ತಮ್ಮ ಬುಲೆಟ್ ಬಸ್ಗೆ ಬರ್ತಾ ಇದ್ದಾನೆ, ಅವನ ಕೈಗೆ ಗಾಡಿ ಕೊಡೋದು. ಹೇಳಿದ್ನಿ ಎಲ್ಲಿದ್ದ ಬರ್ತೈತೋ ಅಲ್ಲಿ ಮಕ್ಕಂಡಿರ್ತೀನಿ, ಬಾ ತಮ್ಮ ಓಡಿಸ್ಕೊಡು ಅಂತಂದು. ಆಯ್ತಣ್ಣ ಅಂತ ಹೇಳಿದ್ದಾನೆ. ಅದ್ರಾಗ ಇಬ್ಬರು ಇದ್ದಾರೆ. ಇವಾಗ ನಮಗೆ ನಿದ್ದೆ ಯಾವಾಗ ಬರೋದಂದರೆ 3 ಗಂಟೆಗೆ, ಅಷ್ಟೊತ್ತಿಗೆ ಬರ್ತಾರೆ. ಅವನು 150 ಕಿಲೋಮೀಟ್ರ್ ದೂರ ಇದ್ದಾನೆ. ಅವನು ಇವಾಗ ತಿಂಬೂರಿಣಿಗೆ ಬಂದಾನಷ್ಟೇ, ಬರ್ತಾನೆ ನನಗೆ. ಬನ್ನಿ ಹೋಗೋಣ, ಹೋಗಿ ಮುಂದೆ ಸಿಗೋಣ ಎಲ್ಲರೂ. ನೋಡಿ ಸ್ನೇಹಿತರೆ, ಊಟ ಮಾಡ್ದಾಗಲಿದ್ದ ಕಂಟಿನ್ಯೂ ಹೊಡಿತಾನೆ ಇದ್ದೀನಿ. ಟೈಮ್ ಅಲ್ಲೇ 3 ಗಂಟೆ ಆಗೈತೆ ನೋಡಿ. ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ, 3 ಗಂಟೆ 3:10 ಆಗೈತೆ ಟೈಮು. ನಮ್ಮ ಗಾಡಿ ಬರ್ತದಂತ ನೋಡಿದರೆ ಗಾಡಿ ಸೋಲಾಪುರ್ನಾಗೇ ಡಿಪ್ಪೋಗೆ ಹೋಗ್ಬಿಟ್ಟತೆ. ಅಂದರೆ ಅಲ್ಲೇ ಮಕ್ಕೊಂಬಿಟ್ರೆ ಅವ್ರು ಊಟ ಮಾಡಿ. GPS ತೆಗೆದು ನೋಡಿದರೆ 12 ಗಂಟೆಯಿಂದ 18 ಕಿಲೋಮೀಟ್ರ್ ಮುಂದೆ ಬಂದು ಮಕ್ಕೊಂಡಾರೆ. ಚೆಕ್ ಮಾಡಿದರೆ ಮೋಲು ಟಿಂಬೂರಿನ ಕೇಂದ್ರಾಗ ಮಕ್ಕೊಂಡಾರೆ. ಅವರು ನಾಳೆ ಖಾಲಿ ಮಾಡೋ ಲೆಕ್ಕಕ್ಕಿಲ್ಲ. ಅವರು ಸೋಮವಾರ ಅಲ್ಲ ಮಂಗಳವಾರ ಖಾಲಿ ಮಾಡ್ಬೇಕಂತ ಇದ್ದಾರೆ. ಅವರು ಫಾಸ್ಟಾಗಿ ಬಂದಾರಲ್ಲ ಒಂದು ದಿವಸ, ಅದಕ್ಕೆ ಒಂದು ದಿವಸ ಲೇಟ್ ಮಾಡ್ಕೊಂಡು ಬರ್ತಾರೆ. ನಾಳೆ ಸಾಯಂಕಾಲ ಬರ್ಬೋದು, ಇಲ್ಲ ನಾಳೆ ನೈಟ್ ಬರ್ಬೋದು ದುರ್ಗಕ್ಕೆ. ನೋಡೋದು ಬರ್ತಾರೋ ಇಲ್ಲ ಗೊತ್ತಿಲ್ಲ. ದುರ್ಗ ಬಂದು ಇನ್ನು 200 ಕಿಲೋಮೀಟ್ರ್ ಐತೆ ಗುರು. ಇಳಿಕಲ್ ಹತ್ರ ಇದ್ದೀನಿ, ಹನುಮನಾಳ ಇಳಿಕಲ್ ದಾಟಿ ಬಂದಿದ್ದೀನಿ. ಕುಷ್ಟಗಿ ಇಳಿಕಲ್ ಸೆಂಟ್ರ್ನಾಗ ಇದ್ದೀನಿ ನೋಡಿ. ಹನುಮನಾಳ ಅಂತ ಬರ್ತೈತಿ. ಕುಷ್ಟಗಿ ಇಳಿಕಲ್ ಸೆಂಟ್ರಾಗೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಚಹಾ ಕುಡಿಬೇಕು, ನಿದ್ದೆ ಬಂದಂಗೆ ಆಗ್ತೈತೆ. ಯಾಕೆ ಸುಸ್ತಾಗ್ಬಿಟ್ಟೈತೆ, ಬೆಳಗ್ಗೆಯಿಂದ ಕಂಟಿನ್ಯೂ ಹೊಡಿತಾನೆ ಇದ್ದೀನಲ್ಲ, ಅದಕ್ಕೆ. ಟೀ ಕುಡಿಯೋಣ ಬನ್ನಿ ನಿಲ್ಲಿಸಿ. ಗುಡ್ ಮಾರ್ನಿಂಗ್ ಗೆಳೆಯರೆ. ರಾತ್ರಿ ಬಂದು ಬೂದ್ಗುಪ್ಪ ಕ್ರಾಸ್ದಲ್ಲಿ ತಾಚೆ ಮಾಡಿದ್ವಿ. 4:15 ಆಗಿತ್ತು ನಾವು ತಾಚೆ ಮಾಡಿದಾಗ. ಫುಲ್ ನಿದ್ದೆ ಬರೋದು, ಅದಕ್ಕೆ ತಾಚೆ ಮಾಡಿದ್ದೆ. ಅಲ್ಲೊಂದು ಗಾಡಿ ಹೋಗ್ತೈತೆ, ಅಣ್ಣಾಚಿ ಗಾಡಿ ಮುಂದೆ. ಅದು ಸೈಡಿಗೆ ಲೋಡ್ ಬರೋಂಗೆ ಹೆಂಗೆ ಲೋಡ್ ಮಾಡಿಸಿದ್ದೇನೆ ನೈಟ್ ಹಾಕಿಂದ. ಟ್ಯೂಬ್ ಇಲ್ಲ ಹೋಗತ್ತಾಗೆ. ನಮ್ಮನೇನು ಹಳೆ ಟ್ಯೂಬ್ ಮಾರಾರ ಅಂದ್ಕೊಂಡೇನು. ಟ್ಯೂಬ್ ಅಂತ ಕೂಗ್ತಾನೆ ಗುರು. ನಮ್ಮ ಹಳೆ ಟ್ಯೂಬ್ಗಳು ನಮಗೆ ಸೈಡಿಗೆ ಕಟ್ಟೋಕ್ಕೆ ಕಮ್ಮಿ ಬೀಳ್ತವೆ ನೋಡಿ. ಅದು ಎಲ್ಲಿ ಏನು ಲೋಡ್ ಮಾಡಿ ನೈಟಕ್ಕಿಂದ ಹೊರಕ್ಕೆ ಬಂದ್ಬಿಟ್ಟತ್ತೆ ಅಂತ ಲೋಡ್ ಮಾಡಿಬಿಟ್ಟಾರೆ. ಮೋಸ್ಟ್ಲಿ ಇದು ಬುಜ್ಜಿಂದ ರಿಲಯನ್ಸಿಂದ ಇರ್ಬೋದೇನೋ ಗೊತ್ತಿಲ್ಲ. ಕೇರಳ ಬಸ್ಸು ಟೂರಿಸ್ಟ್ ಬಂದಾರೇನೋ. ಟೂರಿಸ್ಟ್ ಕರ್ನಾಟಕ ಗಾಡಿನೇ ಇರೋದು, ಪಾಸಿಂಗ್ ಐತೆ ಅಷ್ಟೇ. ಹೊಸಪೇಟೆಗೆ ಅದೀವಿ ನೋಡಿ. ನಮ್ಮ ಗಾಡಿ ಬಂದಿಲ್ಲ, ನಮಗೆ ಬಸ್ ಎಲ್ಲ ಬೇಡ ಬಿಟ್ಟು. ನಮ್ಗೆ ಅದ್ರ ಬಗ್ಗೆ ಏನೋ ಗಂಧ ಗಾಳಿ ಗೊತ್ತಿಲ್ಲದ ಏನು ಮಾಡೋದು ತಗೊಂಡು. ಇನ್ನು 140 ಕಿಲೋಮೀಟ್ರ್ ಆಯ್ತು ದುರ್ಗ. ನಮ್ಮ ಡ್ರೈವರ್ ಬರಲಿಲ್ಲ ರಾತ್ರಿ, ಅವನಲ್ಲೇ ಮಕ್ಕಳಿದ್ದ. ಇವಾಗೆಲ್ಲ ಬೂಸ ತಿನ್ನಕ್ಕೆ ನಿಲ್ಲಿಸ್ಬೇಕು. ಹೊಟ್ಟೆ ಕೆರಿದೆ ಐತೆ ಅಲ್ಲೇ. ರಾತ್ರಿ 4:15 ಮಕ್ಕಂಡು 7 ಗಂಟೆಗೆ ಎದ್ದೀನಿ. ಕಣ್ಣೆಲ್ಲ ಹೆಂಗಾಗ್ಬಿಟ್ಟಿದಾವೆ ನೋಡಿ, ಕಣ್ಣೂರಿ ಸ್ಟಾರ್ಟ್ ಆಗಿಬಿಟ್ಟವೆ. ಎದುರು ಬಿಸಿಲು ಬೇರೆ ಕುಗ್ತೈತೆ. ಬನ್ನಿ ಅಲ್ಲೆಲ್ಲ ಮುಂದೆ ಹೊಸಪೇಟೆ ಪಾಸ್ ಮಾಡಿ ಸಿಗೋಣ ತಿಂಡಿ ತಿನ್ನಕ್ಕೆ.